ಬಿಜೆಪಿ ಅಂದ್ರೆ ಭಾರತೀಯ ಜನತಾ ಪಾರ್ಟಿನ ನಿತ್ಯ ಜಗಳದ ಪಾರ್ಟಿನ ಅದು ಅವರೇ ಹೇಳಬೇಕು. ನಾಯಕತ್ವ ವಿಚಾರದಲ್ಲಿ ಶುರುವಾದ ಕಿತ್ತಾಟ ಬಣ ಬಡಿದಾಟಕ್ಕೆ ಅಂತ್ಯವೇ ಇಲ್ಲದ ವೆಬ್ ಸಿರೀಸ್ ಆಗಿದೆ. ಯಾರಾದರೂ ಈ ಕಥೆಗೆ ಆಕ್ಷನ್ ಕಟ್ ಹೇಳಿದ್ರೆ ಗ್ಯಾರಂಟಿ ಹಿಟ್. ಈಗ ಡೆಲ್ಲಿಗೆ ಶಿಫ್ಟ್ ಆದ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಹೈಕಮಾಂಡ್ ಏನ್ ನಿರ್ಧಾರ ಕೈಗೊಳ್ಳಬೇಕು ಅನ್ನೋ ಗೊಂದಲದಿಂದ ಮುಳುಗಿದ್ರೆ ವಿಜಯೇಂದ್ರ ತಾವೇ ಕಂಟಿನ್ಯೂ ಆಗುವ ಆತ್ಮವಿಶ್ವಾಸದಲ್ಲಿದ್ದಾರೆ. ಈಗ ನಮ್ಮೆಲ್ಲ ಹೈಕಮಾಂಡ್ಗೆ ಮನವಿ ಮಾಡಿಕೊಟ್ರೆ ಅವ್ರ ಕೊನೆಯ ತೀರ್ಮಾನ ಏನು ತಗೊಂಡ್ರೆ ಅದನ್ನ ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ. ಕಾಲ ಹೀಗೆ ಇರುವುದಿಲ್ಲ, ಕಾಲ ಸರಿಲೇಬೇಕು. ಕರ್ನಾಟಕ ಕಮಲ ಕಲಹ ಡೆಲ್ಲಿ ಅಂಗಳದಲ್ಲಿ ಬಿಡಾರ ಹೂಡಿದೆ. ಬಿಜೆಪಿ ಸಾರಥಿ ಬದಲಾವಣೆ ಕಿತ್ತಾಟದಿಂದ ಆರಂಭವಾದ ಈ ಬಣ ಬಡಿದಾಟ ಜಿಲ್ಲಾಧ್ಯಕ್ಷರ ನೇಮಕ ಬಳಿಕ ಮತ್ತಷ್ಟು ತೀವ್ರಗೊಂಡಿದೆ. ಡೆಲ್ಲಿಯಿಂದಲೇ ಸಮರಕ್ಕೆ ಕಹಳೆ ಮೊಳಗಿಸಿದ ರೆಬಲ್ ಬಣ ದಿನಕ್ಕೊಂದು ಬಾಣ ಪ್ರಯೋಗಿಸುತ್ತಿದೆ. ಹೈಕಮಾಂಡ್ ಮಟ್ಟದಲ್ಲಿ ಅಂತಿಮ ಹಂತದ ಪ್ರಹಾರ ನಡೆಸಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಕಮಲ ದಂಗೆ ದೆಹಲಿಗೆ ಶಿಫ್ಟ್. ಮೊದಲ ಬಾರಿ ರೆಬಲ್ಸ್ ಪಡೆಗೆ ನಡ್ಡಾ ಮನೆ ಗೇಟ್ ಓಪನ್. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗ್ತಾನೆ ಇದೆ. ಮನೆ ಒಂದು ಮೂರಲ್ಲ 100 ಬಾಗಿಲಾಗಿದೆ. ಜಿಲ್ಲಾಧ್ಯಕ್ಷರ ಆಯ್ಕೆ ಮತ್ತು ರಾಜ್ಯಾಧ್ಯಕ್ಷರ ಚುನಾವಣೆಗೆ ಒತ್ತಡ ಹಾಕ್ತಿರುವ ಈ ತಂಡ ಪಟ್ಟಗಿಟ್ಟಿಸಲು ಹಠ ತೊಟ್ಟಿದೆ. ನಿನ್ನೆ 2 ತಂಡವಾಗಿ ಡೆಲ್ಲಿ ತಲುಪಿದ ಈ ಬಣ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದೆ. ನಿನ್ನೆ ತಡರಾತ್ರಿ 11 ಗಂಟೆಗೆ ಮೊದಲ ಬಾರಿ ಬಂಡಾಯ ಪಡೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮನೆ ಗೇಟ್ ಓಪನ್ ಮಾಡಿದ್ದಾರೆ. ಹೈಕಮಾಂಡ್ ಭೇಟಿ ಭೇಟಿಯಾಗಿದ್ದು ರಾತ್ರಿ 11 ಗಂಟೆಗೆ ಒಂದು ಪ್ರಮುಖರು ಭೇಟಿಯಾಗಿದ್ದೇವೆ. ಈಗ ನಡ್ಡಾ ಅವ್ರನ್ನ ಎಷ್ಟೊತ್ತಿ ಭೇಟಿ ಮಾಡ್ತೀರಿ ಸರ್? ಸಮಯ ಏನಾದ್ರು ಕೊಟ್ಟಿದ್ದಾರ? ನಿನ್ನೆ ಭೇಟಿಯಾಗಿದ್ದೆ. ನಿನ್ನೆ ನಡ್ಡಾ ಅವ್ರನ್ನ ಭೇಟಿಯಾಗಿದ್ದೆ. ನಾವೀಗ ನಮ್ಮೆಲ್ಲ ಹೈಕಮಾಂಡ್ಗೆ ಮನವಿ ಮಾಡಿಕೊಟ್ರೆ ಅವ್ರ ಕೊನೆಯ ತೀರ್ಮಾನ ಏನು ತಗೊಂಡ್ರೆ ಅದನ್ನ ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ. ಈ ಬೆಳವಣಿಗೆ ಮಧ್ಯೆ ಅದ್ಯಾಕೋ ಸಿಟಿ ರವಿ ಮಾತಲ್ಲೇ ನೋವಿದ್ದಂತೆ ಕಾಣಿಸ್ತಿದೆ. ಸೈದ್ಧಾಂತಿಕ ಕಾರಣ ಬಿಜೆಪಿಯನ್ನ 36 ವರ್ಷಗಳಿಂದ ಆಯ್ಕೆ ಮಾಡಿಕೊಂಡಿದ್ದೀವಿ. 2ನೇ ಆಯ್ಕೆ ಇಲ್ಲ, ಪಕ್ಷವನ್ನ ಸರಿ ಮಾಡೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನೋ ಬೇಸರವೂ ಇಣುಕಿದಂತಿತ್ತು. 36 ವರ್ಷಗಳ ಹಿಂದೆ ಆರಿಸ್ಕೊಂಡಿದ್ದು ಸೈದ್ಧಾಂತಿಕ ಕಾರಣಕ್ಕೆ. ಹಾಗಾಗಿ ನಮಗೆ 2ನೇ ಆಯ್ಕೆ ಇಲ್ಲ. ಸುಖ ದುಃಖಗಳ ನಡುವೆನೂ ಪಕ್ಷದ ಜೊತೆಗೆ ಇರ್ತೀವಿ. ಪಕ್ಷವನ್ನು ಸರಿ ಮಾಡಬೇಕಾಗಂತ ಪ್ರಾಮಾಣಿಕವಾಗಿರುವ ನಮ್ಮ ಪ್ರಯತ್ನ ನಾವು ಮಾಡೇ ಮಾಡ್ತೀವಿ. ನೇಪಥ್ಯಕ್ಕೆ ಸರಿದಿವೆ ಅಂತ ಹೇಳಿದ್ರೆ ಶಾಶ್ವತವಾಗಿ ನೇಪಥ್ಯಕ್ಕೆ ಸರಿದಿದ್ದೀವಿ ಅಂತ ನಾನು ಭಾವಿಸೋದಿಲ್ಲ. ಸಂಕಷ್ಟವೂ ಕೂಡ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ಬರೋದು, ನಮ್ಮ ಆತ್ಮವಿಶ್ವಾಸವನ್ನು ಪರೀಕ್ಷೆ ಮಾಡೋಕ್ಕೆ ಬರೋದು. ನಾನು ನನ್ನ ಜೀವನದಲ್ಲಿ ಬರುವ ಸಂಕಷ್ಟಗಳನ್ನು ನನ್ನ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ಮತ್ತು ಆತ್ಮವಿಶ್ವಾಸವನ್ನು ಪರೀಕ್ಷೆ ಮಾಡೋಕ್ಕೆ ಅಂತಲೇ ಅಂದ್ಕೊಂಡಿದ್ದೀನಿ. ಕೃಷ್ಣ ಬರೀ ಅರ್ಜುನನಿಗೆ ಮಾತ್ರ ಹೇಳಿದ್ದಲ್ಲ, ನಮ್ಮಂಥವ್ರು ಎಲ್ರಿಗೂ ಹೇಳಿದ ಮಾತು ಕೃಷ್ಣ ಹೇಳಿದ್ದು. ಕಾಲ ಹೀಗೆ ಇರುವುದಿಲ್ಲ, ಕಾಲ ಸರಿಲೇಬೇಕು. ಬಿಜೆಪಿ ಜಟಾಪಟಿ ತೀವ್ರಗೊಂಡಿರುವ ಹೊತ್ತಲ್ಲಿ ರಾಜ್ಯ ಬಿಜೆಪಿ ಭೀಷ್ಮ ಬಿಎಸ್ವೈ ಕಡೆಯಿಂದ ಖಡಕ್ ಸಂದೇಶವೊಂದು ಬಂದಿದೆ. ದೆಹಲಿಗೆ ತೆರಳದಂತೆ ಆಪ್ತರಿಗೆ ಬಿಎಸ್ವೈ ಸಂದೇಶ ರವಾನಿಸಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಅವಶ್ಯಕತೆ ಇಲ್ಲ. ಹೈಕಮಾಂಡ್ ಕೂಡ ನನ್ನ ಮೇಲೆ ಹೆಚ್ಚು ಭರವಸೆ ಇಟ್ಟಿದೆ. ದೆಹಲಿಯ ವರಿಷ್ಠರ ನಿಲುವು ನಮ್ಮ ಪರವಾಗೇ ಇದೆ. ಪ್ರತ್ಯೇಕ ಸಭೆ ಮಾಡೋದು, ಆರೋಪ ಪ್ರತ್ಯಾರೋಪ ಸರಿಯಿಲ್ಲ. ವಿಜಯೇಂದ್ರ ಮತ್ತೆ ರಾಜ್ಯಾಧ್ಯಕ್ಷ ಆಗೋದು ಖಚಿತ. ಹಾಗಾಗಿ ಯಾರು ದೆಹಲಿಗೆ ಹೋಗಬೇಡಿ ಅಂತ ರೇಣುಕಾಚಾರ್ಯ ಟೀಮ್ಗೆ ಸೂಚನೆ ನೀಡಿದ್ದಾರೆ ಅಂತ ಗೊತ್ತಾಗಿದೆ. ಅತ್ತ ಡೆಲ್ಲಿಯಲ್ಲಿ ಪಟ್ಟದಾಟಕ್ಕೆ ದಾಳ ಏನೋ ಉರುಳಿದೆ. ಇಲ್ಲಿ ವಿಜಯೇಂದ್ರ ನಿಷ್ಠರ ತಂಡ ದಿಢೀರ ಸೈಲೆಂಟ್ ಆಗಿ ಜಾರಿದೆ. ವಿಜಯೇಂದ್ರ ಹೇಳಿದ ವಾರದಲ್ಲಿ ಕ್ಲೈಮ್ಯಾಕ್ಸ್ ರಿವೀಲ್ ಆಗಲಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.